ಬದುಕಿನ ಸಂಧ್ಯಾ ಸಮಯ ಅನುಭವ ಜ್ಞಾನಾಮೃತ ಹಿರಿತನದ ವಾಯೋಮಾನ ಬಾಳಿನ ನೆನಪಿನ ಕಥನ ಕಷ್ಟ ಸುಖ ನೋವು ನಲಿವು ನಿದ್ದೆ ಬುದ್ಧಿ ಕಲಾತ್ಮಕ ಆರೋಗ್ಯವೇ ಬದುಕಿನ ಬೆಳಕು ತಂತ್ರ ಸ್ವತಂತ್ರ ವಿಜ್ಞಾನದಿ ತಿಳುಕು ಹಿರಿಯರಿಗಾಗಿ ಹಿರಿಯರಿಗೋಸ್ಕರ ಅನುಭವ ಕಾರ್ಯಕ್ರಮ ಅನುಭವ ಕಾರ್ಯಕ್ರಮ. ನಮಸ್ಕಾರ, ಆರ್.ಜೆ. ಸುನೀಲ್ ಮಾತಾಡ್ತಿದ್ದೀನಿ. ಹಿರಿಯರಿಗಾಗಿ ಹಿರಿಯರಿಗೋಸ್ಕರ ಪ್ರಸಾರವಾಗುತ್ತಿರುವಂತಹ ನವದೆಹಲಿಯ ವಿಜ್ಞಾನ ಪ್ರಸಾರ ಪ್ರಾಯೋಜಕತ್ವದ ಅನುಭವ ಕಾರ್ಯಕ್ರಮಕ್ಕೆ ಪ್ರೀತಿಯ ಕೇಳುಗರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯತೆಯಿಂದ ಸ್ವಾಗತ ಸುಸ್ವಾಗತ. ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಕೇಂದ್ರದ ಮಾನಸಿಕ ಆರೋಗ್ಯ ವಿಭಾಗದ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಕೆ ಕಿರಣ್ ಕುಮಾರ್ ಅವರು ತನ್ನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ. ಇವರು ಇವತ್ತಿನ ದಿನ ವಯಸ್ಸಾದಂಥ ಹಿರಿಯ ನಾಗರಿಕರಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತಹ ಮರೆವು ಮತ್ತು ಕುಗ್ಗುವ ನೆನಪಿನ ಶಕ್ತಿಯನ್ನು ಕುರಿತಾಗಿ ಹಿರಿಯ ನಾಗರಿಕರಿಗೆ ಯಾಕೆ ಈ ಒಂದು ನೆನಪಿನ ಶಕ್ತಿ ಕುಗ್ಗುತ್ತೆ, ಹಾಗೆ ಯಾಕೆ ವಯಸ್ಸಾದಂತೆ ಹಿರಿಯ ನಾಗರಿಕರಲ್ಲಿ ಮರೆವು ಕಾಣಿಸ್ಕೊಳ್ಳುತ್ತೆ, ಇವುಗಳಿಗೆ ಕಾರಣಗಳೇನು ಮತ್ತು ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳೋಕ್ಕೆ ಸಾಧ್ಯ ಆಗುತ್ತೆ, ಈ ಒಂದು ಎಲ್ಲ ವಿಚಾರಗಳ ಕುರಿತಾಗಿ ಹಿರಿಯ ನಾಗರಿಕರಿಗೆ ಅರಿವು ಮತ್ತು ಜಾಗೃತಿಯನ್ನು ನೀಡಲಿದ್ದಾರೆ. ಅವರು ಸಹ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಸಹ ತಿಳಿಸ್ಕೊಡ್ತಿದ್ದೀನಿ. ನಮಸ್ಕಾರ ಸರ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯತೆಯಿಂದ ಸ್ವಾಗತ ಸುಸ್ವಾಗತ ಸರ್. ನಮಸ್ಕಾರ ಸುನೀಲ್ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ತಮ್ಗೆ ಗೊತ್ತಿರೋ ಹಾಗೆಯೇ ವಯಸ್ಸಾದಂಥ ಹಿರಿಯ ನಾಗರಿಕರಲ್ಲಿ ಸರ್ವೇ ಸಾಮಾನ್ಯವಾಗಿ ಮರೆವು ಮತ್ತು ಕುಗ್ಗುವಂತಹ ನೆನಪಿನ ಶಕ್ತಿ ಈ ಒಂದು ವಿಷಯನ ಕುರಿತಾಗಿ ನಾವು ಮಾತಾಡ್ತಿದ್ದೀವಿ. ಮೊದಲನೇದಾಗಿ ವಯಸ್ಸಾದಂಥ ಹಿರಿಯ ನಾಗರಿಕರಲ್ಲಿ ಮರುವು ಕಾಣಿಸ್ಕೊಳ್ಳುತ್ತೆ ಸರ್ ಕೆಲವರಲ್ಲಿ. ಇದಕ್ಕೆ ಕಾರಣ ಏನು, ಮರುವಿಗೆ ಏನು ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಇತ್ತೀಚೆಗೆ ವಯಸ್ಸಾದವರು ಅಂತ ಹೇಳಿದ್ರೆ ಏನು, ಎಲ್ಡರ್ಲಿ ಅಂತ ಹೇಳಿದ್ರೆ ನಮ್ಮ ಡೆಫಿನೇಷನ್ ಪ್ರಕಾರ ಸಾಮಾನ್ಯವಾಗಿ 60 ವರ್ಷದಿಂದ ಹೆಚ್ಚಿರೋರನ್ನ ಸೀನಿಯರ್ ಸಿಟಿಸನ್ ಅಂತ ಕರಿತೀವಿ. ಸೀನಿಯರ್ ಸಿಟಿಸನ್ಸ್ನಲ್ಲಿ ಸ್ವಲ್ಪ ಮರುವು ಇರೋದು ಬಹಳ ಸರ್ವೇ ಸಾಮಾನ್ಯ. ಇವಾಗ ಹೇಗೆ ನಮ್ಮ ಬೇರೆ ಬೇರೆ ಅಂಗಗಳು ವಯಸ್ಸಾದಂತೆ ಅದು ಒಂದು ಅಂಗಗಳು ಕೂಡ ವಯಸ್ಸಾಗ್ತಾ ಹೋಗುತ್ತೆ. ಸೊ ಮೆದುಳಿನ ಒಂದು ಕ್ರಿಯಾಶಕ್ತಿ ಏನಿದೆ, ಅದು ನೆನಪಿನ ಶಕ್ತಿ ಆಗಿರ್ಬೋದು, ಯೋಚನೆ ಶಕ್ತಿ ಆಗಿರ್ಬೋದು, ನ್ಯೂ ಲರ್ನಿಂಗ್ ಅಂತ ಏನು ಹೇಳ್ತೀವಿ, ಇದೆಲ್ಲ ಕುಗ್ಗುತ್ತಾ ಹೋಗುತ್ತೆ. ಬಟ್ ಇದೆಲ್ಲರಲ್ಲೂ ಆಗುವಂಥದ್ದು ನಾರ್ಮಲ್ ಅಂತ ಹೇಳಿದ್ರೆ ಸ್ವಲ್ಪ ಮರುವು ಅನ್ನೋದು ವಯಸ್ಸಾದಂತೆ ಸ್ವಲ್ಪ ನಾರ್ಮಲ್ ಅಂತ ಹೇಳ್ತೀವಿ. ಆದರೆ ನಾವು ಯಾವಾಗ ಈ ಮರುವು ತಮ್ಮ ದಿನನಿತ್ಯನ ಚಟುವಟಿಕೆಗಳಲ್ಲಿ ಒಬ್ಬ ವ್ಯಕ್ತಿಗೆ ತೊಂದರೆ ಉಂಟು ಮಾಡ್ತಾ ಹೋಗುತ್ತೆ, ಅದನ್ನು ನಾವು ಕಾಯಿಲೆ ಅಂತ ಹೇಳ್ತೀವಿ. ಏನಪ್ಪ ಇದು ಕಾಯಿಲೆ ಅಂತ ಹೇಳಿದ್ರೆ ಇದನ್ನು ನಾವು ಡಿಮೆನ್ಷಿಯಾ ರೋಗ ಅಥವಾ ಮರುವಿನ ರೋಗ ಅಂತ ಹೇಳ್ತೀವಿ. ಸೊ ಬರೀ ಮರುವಿನ ಕಾಯಿಲೆ ಅಂತ ಹೇಳೋದಿಲ್ಲ, ಅದು ಒಂದು ಸಹಜ ಸ್ಥಿತಿ. ಮೆದುಳು ವಯಸ್ಸಾದಂತೆ ಅದು ಗ್ರಹಿಸೋ ಶಕ್ತಿ, ಯೋಚನೆ ಶಕ್ತಿ ಸ್ವಲ್ಪ ಕಮ್ಮಿ ಆಗುತ್ತೆ. ಬಟ್ ಅದು ಯಾವಾಗ ತಮ್ಮ ದಿನನಿತ್ಯನ ಕೆಲಸಗಳಲ್ಲಿ ತೊಂದರೆ ಉಂಟು ಮಾಡುತ್ತೆ, ಅದನ್ನು ನಾವು ಒಂದು ಕಾಯಿಲೆ ಅಂತ ಹೇಳ್ತೀವಿ. ಓಕೆ ಸರ್, ಹಾಗೆ ಎಲ್ಲ ಹಿರಿಯ ನಾಗರಿಕರಲ್ಲೂ ವಯಸ್ಸಾದಂತೆ ಈ ಮರುವು ಕಾಣಿಸ್ಕೊಳ್ಳುತ್ತಾ ಸರ್, ಅಥವಾ ಕೆಲವರಲ್ಲಿ ಮಾತ್ರ ಕಾಣಿಸ್ಕೊಳ್ಳುತ್ತಾ ಅಂತೇಳಿ? ಸೊ ಮರುವು ಅನ್ನೋದು ಹಾಗೆ ನೋಡಿದ್ರೆ ಎಲ್ಲರಲ್ಲೂ ಮರುವು ಇರುತ್ತೆ. ನನಗೂ ಮರ್ತೋಗ್ತೀನಿ, ನೀವು ಮರ್ತೋಗ್ತೀರಾ. ಸೊ ಮರುವು ಅನ್ನೋದು ಒಂದು ಸಹಜವಾದ ಕ್ರಿಯೆ. ಯಾಕಂದರೆ ನಾವು ಏನೇನು ಆಗುತ್ತೆ ಎಲ್ಲ ಜ್ಞಾಪಕ ಇಟ್ಕೊಳ್ಳೋಕೆ ಆಗೋದಿಲ್ಲ. ನಮ್ಮ ಮೆದುಳಿನಲ್ಲಿ ಒಂದು ಏನು ಶಕ್ತಿ ಇದೆ ಅದೊಂದು ಲಿಮಿಟೆಡ್ ಶಕ್ತಿ ಇರುತ್ತೆ. ವಯಸ್ಸಾದಂತೆ ಸ್ವಲ್ಪ ಮರುವು ಅಥವಾ ನ್ಯೂ ಲರ್ನಿಂಗ್ ಅಂತ ಏನು ಹೇಳ್ತೀವಿ, ಸ್ವಲ್ಪ ಕಷ್ಟ ಆಗ್ತಾ ಹೋಗುತ್ತೆ. ಉದಾಹರಣೆಗೆ ಇವಾಗ ಒಂದು ಮೊಬೈಲ್ ನೀವು ನೋಡ್ತಾ ಇರ್ಬೋದು, ಒಂದು ಚಿಕ್ಕ ಮಕ್ಕಳು ಭಾಳ ಚೆನ್ನಾಗಿ ಕಲ್ತ್ಕೊಂಡು ಬಿಡ್ತಾರೆ. ಒಂದು ಹೊಸದು ಏನಾದರೂ ಕಲಿಬೇಕಂದ್ರೆ ಮಕ್ಕಳು ಅಥವಾ ಸ್ವಲ್ಪ ವಯಸ್ಕರು ಚೆನ್ನಾಗಿ ಕಲ್ತ್ಕೊತಾರೆ. ಅದೇ ವಯಸ್ಸಾದವರು ನಿಧಾನ ಆಗುತ್ತೆ. ಸೊ ನ್ಯೂ ಲರ್ನಿಂಗ್ ಎಬಿಲಿಟಿ ವಯಸ್ಸಾದವ್ರನಲ್ಲಿ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಸ್ವಲ್ಪ ಮರುವು ಸರ್ವೇ ಸಾಮಾನ್ಯವಾಗಿ ಕಂಡು ಬರುವಂಥದ್ದು ಒಂದು ಕ್ರಿಯೆ, ಆಯಿತಾ. ಬಟ್ ಅದು ಹೆಚ್ಚಾದಾಗ ಮಾತ್ರ ಅದ್ರ ಬಗ್ಗೆ ನಾವು ಗಮನ ಕೊಡಬೇಕಾಗುತ್ತೆ. ಖಂಡಿತ ಸರ್. ಹಾಗೆ ಮರುವು ನಮಗೆ ಬರಬಾರ್ದು ಅಥವಾ ಸ್ವಲ್ಪ ಕಡಿಮೆ ಆಗಬೇಕು, ಮರುವಿನಿಂದ ನಮಗೆ ದಿನನಿತ್ಯ ಜೀವನದಲ್ಲಿ ತೊಂದರೆ ಆಗ್ತಿದೆ ಅಂತಂದರೆ ಅದಕ್ಕೆ ಯಾವ ರೀತಿ ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಂಡ್ರೆ ನಾವು ಈ ಮರುವನ್ನು ನಾವು ದಿನನಿತ್ಯದ ಜೀವನದಲ್ಲಿ ತೊಂದರೆ ಆಗದಿರೋ ಥರ ನೋಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಸರ್? ನೋಡಿ, ಒಂದು ಸಾಮಾನ್ಯವಾಗಿ ನಿಮ್ಮ ಮೆದುಳಿನ ಶಕ್ತಿ ಅಥವಾ ಕ್ರಿಯೆಯನ್ನು ಹೇಗೆ ಹೆಚ್ಚು ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಫಸ್ಟ್ ಮಾತಾಡೋಣ. ನಂತರ ಕಾಯಿಲೆ ರೂಪದಲ್ಲಿದ್ದಾಗ ಏನು ಮಾಡೋದು ಅಂತ ಯೋಚನೆ ಮಾಡೋಣ.
ಫಸ್ಟ್ ನಿಮ್ಮನ್ನ ನೀವು ಒಂದು ಆ್ಯಕ್ಟಿವ್ ಆಗಿ ತೊಡಸ್ಕೊಳ್ಬೇಕು ಅಂತ ಹೇಳಿದ್ರೆ ಏನು, ಅದು ಫಿಸಿಕಲ್ ಆ್ಯಕ್ಟಿವಿಟಿ ಆಗಿರ್ಬೋದು, ನಿತ್ಯ ವ್ಯಾಯಾಮ, ಒಳ್ಳೆ ಪೌಷ್ಟಿಕ ಆಹಾರ ಸೇವನೆ ಆಗಿರ್ಬೋದು, ಸ್ವಲ್ಪ ಸೈಕಾಲಜಿಕಲಿ ಆ್ಯಕ್ಟಿವ್ ಅಂದರೆ ಮೆಂಟಲಿ ಆ್ಯಕ್ಟಿವ್ ಅಂತ ಹೇಳಿದ್ರೆ ಏನು, ಓದು ಬರಹ, ಸ್ವಲ್ಪ ಪಝಲ್ಸ್ನ ಸಾಲ್ವ್ ಮಾಡುವಂಥದ್ದು, ಜನದ ಜೊತೆ ಬೆರೆಯುವಂಥದ್ದು, ಸೋಷಿಯಲೈಸೇಷನ್ ಅಂತ ಏನು ಹೇಳ್ತೀವಿ, ಇದೆಲ್ಲ ಬಹಳ ಇಂಪಾರ್ಟೆಂಟ್. ಒನ್ ಆಫ್ ದ ಕಾಮನೆಸ್ಟ್ ರಿಸ್ಕ್ ಫ್ಯಾಕ್ಟರ್ ಫಾರ್ ಡಿಮೆನ್ಷಿಯಾ ಅಂತ ಹೇಳ್ತೀವಿ ನಾವು, ಇಲ್ಲಿಟ್ರಸಿ ಅಂತ ಹೇಳ್ತೀವಿ. ಅಂದರೆ ಯಾರಿಗೆ ಓದು ಬರಹ ಗೊತ್ತಿರುವುದಿಲ್ವೋ ಅವ್ರಿಗೂ ಬರ್ತಾ ಬರ್ತಾ ಸ್ವಲ್ಪ ನೆನಪಿನ ಶಕ್ತಿ ಹೆಚ್ಚಾಗುವಂಥ ಸಾಧ್ಯತೆ ಇರುತ್ತೆ. ನಮ್ಮ ದೇಶದಲ್ಲಿ ಈಗಲೂ ಸಹ ಸುಮಾರು 26% ಜನಕ್ಕೆ ಓದಲಿಕ್ಕೆ ಬರಲಿಕ್ಕೆ ಬರೋದಿಲ್ಲ ಅಂತ ಹೇಳಿದ್ರೆ ಇಲ್ಲಿಟ್ರಸಿ ರೇಟ್ ಭಾಳ ಜಾಸ್ತಿ ಇದೆ. ಸೊ ಮುಂದಕ್ಕೆ ಈ ಥರ ಯಾರಿಗೆ ಇಲ್ಲಿಟ್ರಸಿ ಇರುತ್ತೆ, ಯಾರಿಗೆ ಓದು ಬರಹ ಗೊತ್ತಿರೋದಿಲ್ಲ, ಅವ್ರಿಗೆ ಸ್ವಲ್ಪ ಮರುವಿನ ತೊಂದರೆ ಜಾಸ್ತಿ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ನಾವು ಈಗಲೇ ಹೆಚ್ಚೆತ್ಕೊಂಡು ಮಕ್ಕಳಲ್ಲಿ ನಮ್ಮದು ಲಿಟ್ರಸಿ ರೇಟ್ ಹೆಚ್ಚಾಗ್ತಾ ಹೋದರೆ ಮುಂದಿನ ದಿನಗಳಲ್ಲಿ ಪ್ರಾಬಬಲಿ ಈ ಮರವು ಜಾಸ್ತಿ ಆಗೋದನ್ನ ತಡೆಗಟ್ಟಬೋದು. ಇದು ನಾರ್ಮಲ್ ಬಗ್ಗೆ ನಾನು ಹೇಳ್ತಾ ಇರೋದು. ಓಕೆ, ಖಂಡಿತ ಸರ್. ಹಾಗೆ ನಾವು ನೆನಪಿನ ಶಕ್ತಿ ಬಗ್ಗೆ ಮಾತಾಡೋದಾದರೆ ಸಾಕಷ್ಟು ಜನ ಹಿರಿಯ ನಾಗರಿಕರಿಗೆ ವಯಸ್ಸಾದಂತೆ ನೆನಪಿನ ಶಕ್ತಿ ಸಹ ಕುಗ್ತಾ ಹೋಗುತ್ತೆ. ಇದಕ್ಕೆ ಕಾರಣ ಏನು ಸರ್ ಅಂತೇಳಿ? ಇವಾಗ ನೋಡಿ, ನಮ್ಮ ದೇಶ ಈಗ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂತ ಏನು ಹೇಳ್ತೀವಿ ಅಂತ ಹೇಳಿದ್ರೆ ಒಬ್ಬ ಮನುಷ್ಯ ಎಷ್ಟು ದಿವಸ ಬದುಕಿರ್ತಾನೆ ಅಂತ ಹೇಳೋದು ಒಂದು ಅಂಕಿಅಂಶದ ಪ್ರಕಾರ ನೋಡಿದ್ರೆ ಒಂದು ಸರಾಸರಿ ಒಂದು 70 ವರ್ಷದಿಂದ 72 ವರ್ಷ ತನಕ ಇದೆ ನಮ್ಮ ಭಾರತ ದೇಶದಲ್ಲಿ. ಇದೇ ನೀವು ಕೆಲವು ದೇಶಗಳಲ್ಲಿ US ಅಥವಾ ಜಪಾನಲ್ಲಿ ತೊಗೊಂಡ್ರೆ 80 ವರ್ಷದ ತನಕ ದಾಟ್ತಾ ಇದೆ. ನಮ್ಮ ದೇಶದಲ್ಲಿ ನಮಗೆ ಸ್ವಾತಂತ್ರ್ಯ ಬಂದಾಗ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅನ್ನೋದು ಒಂದು 37ರಿಂದ 40 ವರ್ಷದ ತನಕ ಇತ್ತು. 1950ರಲ್ಲಿ ಒಂದು 45 ವರ್ಷಕ್ಕೆ ಬಂತು. ಸೊ ಅಂತ ಹೇಳಿದ್ರೆ ಏನು, ನಮ್ಮ ಮೆಡಿಕಲ್ ಒಂದು ಸೈನ್ಸ್ ಹೆಂಗೆ ಮುಂದುವರಿತಾ ಇದೆ, ನಮ್ಮ ಲೈಫ್ ಎಕ್ಸ್ಪೆಕ್ಟೆನ್ಸಿ ಕೂಡ ಜಾಸ್ತಿ ಆಗ್ತಾ ಇದೆ. ಅದರ ಅರ್ಥ ಏನು, ದಿನೇ ದಿನೇ ವಯಸ್ಸಾದವರ ಒಂದು ಅಂಶ ಹೆಚ್ಚಾಗ್ತಾ ಹೋಗ್ತಾ ಇದೆ. ಸೊ ಸರ್ವೇ ಸಾಮಾನ್ಯವಾಗಿ ಒಂದು ಕಾಯಿಲೆ ರೂಪದಲ್ಲಿ ವಯಸ್ಸಾದವರಲ್ಲಿ ನಾವು ನೋಡುವಂಥದ್ದು ಏನಂದರೆ ಈ ಮರುವಿನ ಕಾಯಿಲೆ ಅಥವಾ ಡಿಮೆನ್ಷಿಯಾ ಅಂತ ಹೇಳ್ತೀವಿ. ಇದು ಕಾಯಿಲೆ ರೂಪದಲ್ಲಿ ನಾನು ಇವಾಗ ಮಾತಾಡ್ತಾ ಇರೋದು. ಇದಕ್ಕೆ ಕಾರಣಗಳು ನಾನಾ ಕಾರಣಗಳಿರ್ತದೆ. ನಾನು ಹೇಳ್ದಂಗೆ ಇಲ್ಲಿಟ್ರಸಿ ಇರ್ಬೋದು, ಸೋಷಿಯಲ್ ಎನ್ವೈರ್ಮೆಂಟ್ ಇರ್ಬೋದು, ಕೆಲವು ಕಾಯಿಲೆಗಳು ಸರ್ವೇ ಸಾಮಾನ್ಯವಾದ ಕಾಯಿಲೆಗಳು, ಉದಾಹರಣೆಗೆ ಡಯಾಬಿಟಿಸ್ ಆಗಿರ್ಬೋದು, ಹೈಪರ್ ಟೆನ್ಷನ್ ಆಗಿರ್ಬೋದು, ಅನ್ಕಂಟ್ರೋಲ್ಡ್ ಇದ್ದಾಗ, ಕೆಲವು ರೀತಿಯ ಆಹಾರ ಸೇವನೆಯಲ್ಲಿ ಕಮ್ಮಿ ಆಗೋದ್ರಿಂದ ವೈಟಮಿನ್ B12 ಡಿಫಿಷಿಯನ್ಸಿ ಅಂತ ಒಂದು ಕಾಯಿಲೆ ಇರ್ಬೋದು, ಥೈರಾಯ್ಡ್ ಕಾಯಿಲೆಗಳಿರ್ಬೋದು, ಜಾಸ್ತಿ ಆಲ್ಕೋಹಾಲ್ ಅಥವಾ ನಿಕೋಟಿನ್ ಅಂತ ಹೇಳಿದ್ರೆ ಸಿಗರೇಟ್ ಸೇವನೆಯಿಂದ ಕೂಡ ಡಿಮೆನ್ಷಿಯಾ ಅಂತ ಕಾಯಿಲೆ ಮುಂದಕ್ಕೆ ಬರ್ಬೋದು. ಸೊ ನಾನಾ ಥರದ ಕಾಯಿಲೆಗಳಿರುತ್ತೆ, ಬೇರೆ ರೀತಿ ಮೆಡಿಕಲ್ ಕಾಯಿಲೆಗಳು ಇರುತ್ತೆ. ನಾನು ಹೇಳಿದ್ದೆಲ್ಲ ಬಹಳ ಸರ್ವೇ ಸಾಮಾನ್ಯವಾಗಿ ನೋಡುವಂಥ ತೊಂದರೆಗಳು. ಖಂಡಿತ ಸರ್. ಹಾಗೆ ಈ ನೆನಪಿನ ಶಕ್ತಿ ಕುಗ್ಗೋದನ್ನು ತಡೆಗಟ್ಟೋದಕ್ಕಾಗೋದಿಲ್ವ ಸರ್ ಅಂತೇಳಿ? ತಡೆಗಟ್ಟೋದು ಸಾಧ್ಯವಿದೆ ಅಂತ ಹೇಳಿದ್ರೆ ಕಂಪ್ಲೀಟಾಗಿ ನಾನು ಪೂರ್ತಿ ತಡೆಗಟ್ತೀನಿ ಅಂತ ಹೇಳೋಕ್ಕಾಗೋದಿಲ್ಲ, ಬಟ್ ಡೆಫಿನೆಟ್ಲಿ ಪ್ರಯತ್ನ ಮಾಡ್ಬೋದು. ಅಂತ ಹೇಳಿದ್ರೆ ಏನು, ಈ ಕಾರಣಗಳು ನಾನು ಹೇಳ್ದಂಗೆ ಕೆಲವು ರಿವರ್ಸಿಬಲ್ ಕಾರಣಗಳು ಅಂತ ಇರ್ತವೆ. ಅಂತ ಹೇಳಿದ್ರೆ ಇವಾಗ ಉದಾಹರಣೆ ವೈಟಮಿನ್ B12 ಡೆಫಿಷಿಯನ್ಸಿ ಆಗಿರ್ಬೋದು, ಥೈರಾಯ್ಡ್ ಅಂತ ತೊಂದರೆ ಆಗಿರ್ಬೋದು, ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸ್ ಅಂತ ಒಂದು ಟ್ರೊಮ್ಯಾಟಿಕ್ ಬ್ರೈನ್ ಇಂಜುರಿ ಅಂತ ಏನಾಗುತ್ತೆ, ಅದರಿಂದ ಮುಂದಕ್ಕೆ ಡಿಮೆನ್ಷಿಯಾ ಅಂತ ತೊಂದರೆಗಳು ಬರ್ಬೋದು. ಸೊ ಇದೆಲ್ಲ ಅವಾಯ್ಡಬಲ್ ಅಥವಾ ರಿವರ್ಸಿಬಲ್ ಕಾಸಸ್ ಅಂತ ಹೇಳ್ತೀವಿ. ಇದನ್ನು ನಾವು ಬಹಳ ಈಸಿಯಾಗಿ ಟ್ರೀಟ್ಮೆಂಟ್ ಮಾಡ್ಬೋದು. ಟ್ರೀಟ್ಮೆಂಟ್ ಮಾಡೋದ್ರಿಂದ ಈ ಥರ ನೆನಪಿನ ಶಕ್ತಿ ಕುಗ್ಗೋದನ್ನ ಅಥವಾ ಡಿಮೆನ್ಷಿಯಾ ಬರೋದನ್ನ ಆರಾಮಾಗಿ ತಡೆಗಟ್ಬೋದು, ಅಥವಾ ಬಂದಿದ್ದರೆ ಟ್ರೀಟ್ಮೆಂಟ್ ಮಾಡ್ಬೋದು. ಖಂಡಿತ ಸರ್. ಹಾಗೆಯೇ ಆಹಾರ ಪದ್ಧತಿ ಏನಾದರೂ ಇಂಥ ಆಹಾರಗಳನ್ನ ಸೇವನೆ ಮಾಡೋದ್ರಿಂದ ಮರವಿನ ಶಕ್ತಿ ನಮಗೆ ಕಡಿಮೆ ಆಗೋದಿಲ್ಲ ಅಥವಾ ನೆನಪಿನ ಶಕ್ತಿ ನಮಗೆ ಕುಗ್ಗೋದಿಲ್ಲ ಅಂತ ಹೇಳಿದ್ರೆ ಯಾವ ರೀತಿ ಆಹಾರ ಪದ್ಧತಿಯನ್ನು ಹಿರಿಯ ನಾಗರಿಕರು ಅಳವಡಿಸ್ಕೊಳ್ಬೇಕಾಗುತ್ತೆ ಸರ್? ಒಂದು ಏನು ಅರ್ಥ ಮಾಡ್ಕೊಳ್ಬೇಕಂದ್ರೆ, ಇವಾಗ ನಾನು 60 ವರ್ಷ ಆದ ನಂತರನೇ ನಾನು ಒಳ್ಳೆ ಆಹಾರ ಸೇವನೆ ಮಾಡ್ತೀನಿ, ಸೊ ನನಗೆ ಡಿಮೆನ್ಷಿಯಾ ಬರಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಸೊ ಇದೊಂದು ಲೈಫ್ ಸ್ಟೈಲ್ ಚೇಂಜಸ್ ಅಂತ ಹೇಳ್ತೀವಿ. ಭಾಳ ಮುಂದಿನಿಂದನೇ ಇದೆಲ್ಲ ಮಾಡ್ತಾ ಹೋದರೆ ಮುಂದೆ ನಿಮಗೆ ಪ್ರಾಬಬಲಿ ಡಿಮೆನ್ಷಿಯಾ ಅಂತ ಕಾಯಿಲೆ ಬರೋದನ್ನ ತಡೆಗಟ್ಬೋದು. ಇಂಥದ್ದೇ ಆಹಾರ ಅಂತ ಏನೂ ಇಲ್ಲ, ದಿನ ಆ್ಯಪಲ್ ತಿನ್ನಿ ಅಂತ ಹೇಳಲಿಕ್ಕಾಗೋದಿಲ್ಲ. ಬ್ಯಾಲೆನ್ಸ್ಡ್ ಡಯಟ್ ಅಂತ ಹೇಳ್ತೀವಿ. ಅಂತ ಹೇಳಿದ್ರೆ ಹೆಚ್ಚಾಗಿ ಸ್ವಲ್ಪ ಫ್ರೂಟ್ಸು, ವೆಜಿಟೇಬಲ್ಸು, ಯಾವುದು ಸೀಸ್ನಲ್ ಫ್ರೂಟ್ಸ್ ಸಿಗುತ್ತೋ ಅದು ತೊಗೊಳ್ಬೋದು. ಒಂದು ಬ್ಯಾಲೆನ್ಸ್ಡ್ ಡಯಟ್, ಎಣ್ಣೆ, ಕರೆದಿರೋ ಅಂಶ, ಸ್ವಲ್ಪ ಸ್ವೀಟಿನ ಅಂಶಗಳು, ಅದನ್ನೆಲ್ಲ ಕಡಾಖಂಡಿತವಾಗಿ ಸ್ವಲ್ಪ ಕಮ್ಮಿ ಮಾಡಬೇಕಾಗುತ್ತೆ. ಸೊ ಬ್ಯಾಲೆನ್ಸ್ಡ್ ಡಯಟ್ ಸ್ಟಾರ್ಟ್ ಅರ್ಲಿ ಇನ್ ಯುವರ್ ಲೈಫ್, ಮುಂದಕ್ಕೆ ನಿಮಗೆ ತೊಂದರೆಗಳು ಕಮ್ಮಿ ಆಗುತ್ತೆ. ಖಂಡಿತ ಸರ್. ಹಾಗೆಯೇ ಈ ಮರುವಿನ
ಶಕ್ತಿ ಕುಗ್ಗೋದಾಗಿರ್ಬೋದು ಅಥವಾ ನೆನಪಿನ ಶಕ್ತಿ ಕುಗ್ಗೋದಾಗಿರ್ಬೋದು, ಇವುಗಳನ್ನು ನಾವು ಚಿಕಿತ್ಸೆ ಮುಖಾಂತರ ಏನಾದರೂ ಗುಣಪಡಿಸೋದಕ್ಕೆ ಸಾಧ್ಯ ಆಗುತ್ತೆ ಸರ್, ಏನು ಅಂತ? ಇವಾಗ ನಾನು ಯಾವಾಗ ಇದನ್ನು ಕಾಯಿಲೆ ಅಂತ ಹೇಳ್ತೀನಿ, ಸೊ ನಾನು ಹೇಳ್ದಂಗೆ ಡಿಮೆನ್ಷಿಯಾ ಅನ್ನೋದು ಬಹಳ ಒಂದು ದೊಡ್ಡ ಗಾತ್ರದ ಒಂದು ಕಾಯಿಲೆ, ಅದಕ್ಕೆ ನಾನಾ ಥರದ ಅಂಶಗಳಿರ್ತವೆ. ಕಾಮನಸ್ಟಾಗಿ ನಾವು ಡಿಮೆನ್ಷಿಯಾ ಅಂತ ನೋಡುವಂಥದ್ದು ಒಂದು ಅಲ್ಝೀಮರ್ಸ್ ಡಿಮೆನ್ಷಿಯಾ ಅಂತ ಹೇಳ್ತೀವಿ. ಇಲ್ಲಿ ಮೆದುಳಿನಲ್ಲಿ ಒಂದು ಅಬ್ನಾರ್ಮಲ್ ಪ್ರೋಟೀನ್ ಅಂತ ಹೇಳ್ತೀವಿ, ಅಮಲಾಯ್ಡ್ ಪ್ರೋಟೀನ್ ಅಥವಾ ತಾವು ಪ್ರೋಟೀನ್ ಅಂತ, ಇದು ಶೇಖರಣೆ ಆಗ್ತಾ ಹೋಗುತ್ತೆ. ಇದು ಯಾಕೆ ಆಗುತ್ತೆ ಅನ್ನೋದು ಬಹಳ ಕಾರಣಗಳಿವೆ. ಎರಡನೇ ಕಾಮನ್ ಡಿಮೆನ್ಷಿಯಾ ಅಂತ ನಾವೇನು ಹೇಳ್ತೀವಿ, ವ್ಯಾಸ್ಕ್ಯುಲಾರ್ ಡಿಮೆನ್ಷಿಯಾ ಅಂತ ಹೇಳ್ತೀವಿ. ಅಂದರೆ ರಕ್ತನಾಳಗಳಲ್ಲಿ, ಮೆದುಳಿನ ರಕ್ತನಾಳಗಳಲ್ಲಿ ತೊಂದರೆ ಆಗುವಂಥದ್ದು ಒಂದು ಡಿಮೆನ್ಷಿಯಾ. ಇವುಗಳಿಗೆ ಕಾರಣ ಏನು? ಡಯಾಬಿಟಿಸ್ ಇರ್ಬೋದು, ಹೈಪರ್ ಟೆನ್ಷನ್ ಇರ್ಬೋದು, ಒಬೇಸಿಟಿ ಇರ್ಬೋದು, ಆಲ್ಕೋಹಾಲ್ ಇರ್ಬೋದು, ಸ್ಮೋಕಿಂಗ್ ಇರ್ಬೋದು. ಸೊ ಯಾವ ಕಾರಣಗಳಿಂದ ಬರುತ್ತೆ ಅದನ್ನು ನಾವು ಟ್ರೀಟ್ಮೆಂಟ್ ಮಾಡೋದ್ರಿಂದ ಈ ಥರ ತೊಂದರೆಗಳ್ನ ತಡೆಗಟ್ಬೋದು ಸ್ವಲ್ಪ ಅಂಶಕ್ಕೆ. ಅಥವಾ ಕಾಯಿಲೆ ಬಂದಿದ್ದರೆ ಅದು ಪ್ರೋಗ್ರೆಷನ್ ಅಂತ ಏನು ಹೇಳ್ತೀವಿ, ಅದು ಮುಂದೆ ಎಷ್ಟು ಫಾಸ್ಟಾಗಿ ಪ್ರೋಗ್ರೆಸ್ ಆಗುತ್ತೆ ಅದನ್ನು ಸ್ವಲ್ಪ ನಿಧಾನಗತಿ ಮಾಡ್ಬೋದು. ಖಂಡಿತ ಸರ್. ಹಾಗೆಯೇ ಈ ಮರು ಮತ್ತು ನೆನಪಿನ ಶಕ್ತಿ ಏನಿದೆ, ಇದನ್ನು ಅವರೇನಾದರೂ ವೈದ್ಯರನ್ನು ಭೇಟಿ ಮಾಡಿ ಅಥವಾ ಚಿಕಿತ್ಸೆಯನ್ನು ಪಡೆದಿದ್ರೆ ಅಥವಾ ವೈದ್ಯರ ಮಾರ್ಗದರ್ಶನವನ್ನು ಪಡೆದಿದ್ದರೆ ಹಿರಿಯ ನಾಗರಿಕರಲ್ಲಿ ಮುಂದೆ ಏನೆಲ್ಲ ಒಂದು ಸಮಸ್ಯೆಗಳು ಅವ್ರಿಗೆ ಉದ್ಭವಿಸುವಂಥ ಸಾಧ್ಯತೆಗಳು ಇರುತ್ತೆ ಸರ್ ಅಂತ? ಇದು ಒಳ್ಳೆಯ ಪ್ರಶ್ನೆ. ನಾವು ಫಸ್ಟ್ ಏನು ಅರ್ಥ ಮಾಡ್ಕೊಳ್ಳೋಣ ಅಂದರೆ, ಈ ನಾರ್ಮಲ್ ಫರ್ಗೆಟಿಂಗ್ ಅಥವಾ ಮರವು ಏನಾಗುತ್ತೆ ಅನ್ನೋದ್ರ ಕೆಲವು ಎಕ್ಸಾಂಪಲ್ಸ್ ಕೊಡ್ತೀನಿ. ಇವಾಗ ಸರ್ವೇ ಸಾಮಾನ್ಯವಾಗಿ ವಯಸ್ಸಾಗ್ತಾ ಇದ್ದಂಗೆ ಅಥವಾ ನಮ್ಮಲ್ಲೂ ಕೂಡ ಸಹಜವಾಗಿ ಒಂದೊಂದು ಸತಿ ನಾವು ನಮ್ಮ ಕನ್ನಡಕ ಎಲ್ಲಿಟ್ಬಿಟ್ವಿ, ಮರ್ತೋಗ್ಬಿಟ್ವಿ, ಏನೋ ಒಂದು ಬಿಲ್ ಕಟ್ಟಬೇಕಾಗಿತ್ತು, ಮರ್ತೋಗ್ಬಿಟ್ವಿ. ಬಟ್ ಸಾಯಂಕಾಲದಷ್ಟೊತ್ತು ಜ್ಞಾಪಿಸ್ಕೊತೀವಿ, ಅಥವಾ ಆಮೇಲೆ ಯಾವಾಗಲೂ ಜ್ಞಾಪಕ ಬರುತ್ತೆ ನನ್ನ ಕನ್ನಡಕ ಅಥವಾ ನನ್ನ ಕಾರ್ ಕೀ ಎಲ್ಲಿಟ್ಟಿದ್ದೆ ಅಂತ. ಇದೆಲ್ಲ ಸಹಜವಾಗಿ ನಾವು ಮರುವು ಅಂತ ಹೇಳ್ತೀವಿ. ಅದೇ ಉದಾಹರಣೆಗೆ ಕೆಲವು ಒಂದು ಎಲ್ಡರ್ಲಿ ಪೀಪಲ್ನಲ್ಲಿ ಅವ್ರೇನಾಗುತ್ತೆ ಅಂತ ಹೇಳಿದ್ರೆ, ಇವಾಗ ನಾನು ನೀವು ಮಾತಾಡ್ತಾ ಇದ್ದೀವಿ ಇವತ್ತು, ನಾಳೆ ನಾವಿಬ್ಬರು ಮತ್ತೆ ಸಿಕ್ಕಿದಾಗ ನಾವು ಮಾತಾಡಿದ್ದೇ ಮರ್ತೋಗ್ಬಿಟ್ಟಿರುತ್ತೆ. ಅವ್ರು ಸಾಮಾನ್ಯವಾಗಿ ಮನೆಗೆ ಒಂದು ರೋಡ್ನಲ್ಲಿ ಹೋಗ್ತಾ ಇರ್ತಾರೆ, ಸಡನ್ನಾಗಿ ಒಂದು ದಿವಸ ಸ್ವಲ್ಪ ಕಳೆದೋಗ್ಬಿಡ್ತಾರೆ, ಇಲ್ಲಪ್ಪ ಅಂತ ಗೊತ್ತಾಗಲ್ಲ, ಡೇಟ್ ಏನು ಟೈಮ್ ಏನು ಅಂತ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಸೊ ಈ ಥರ ಯಾವಾಗ ಅವರ ಮರುವಿನಿಂದ ದಿನಚರಿಯಲ್ಲಿ ತೊಂದರೆ ಉಂಟಾಗುತ್ತೋ ಆವಾಗ ಅದಕ್ಕೆ ಟ್ರೀಟ್ಮೆಂಟ್ ಮಾಡಲೇಬೇಕಾಗುತ್ತೆ. ಯಾಕಂದರೆ ಇದು ಬರ್ತಾ ಬರ್ತಾ ಹೆಚ್ಚಾಗ್ತಾ ಹೋಗುತ್ತೆ. ಈ ಡಿಮೆನ್ಷಿಯಾ ಅನ್ನೋದು ಒಂದು ನ್ಯೂರೋ ಡೀಜನರೇಟಿವ್ ಡಿಸೀಸ್ ಅಂತ ಹೇಳ್ತೀವಿ. ಅಂದರೆ ನಮ್ಮ ನರಕೋಶಗಳು, ನ್ಯೂರಾನ್ಸ್ ಅಂತ ಏನಿರುತ್ತೆ ಮೆದುಳಿನಲ್ಲಿ, ಅದು ಸಾಯುತ್ತಾ ಹೋಗುತ್ತೆ ಬೇರೆ ಬೇರೆ ಕಾರಣದಿಂದ. ಸೊ ಇದು ಅರ್ಲಿ ರೆಕಗ್ನಿಷನ್ ಮಾಡಲಿಲ್ಲ, ಅವರು ವೈದ್ಯರನ್ನು ಟ್ರೀಟ್ಮೆಂಟ್ಗಾಗಲಿ ಕಾಣಲಿಲ್ಲ ಅಂತ ಹೇಳಿದ್ರೆ ಮುಂದೆ ಬರ್ತಾ ಬರ್ತಾ ಇದು ಹೆಚ್ಚಾಗ್ತಾ ಹೋಗುತ್ತೆ. ಏನಾಗುತ್ತೆ ನೆಕ್ಸ್ಟ್ ಸ್ಟೇಜ್ನಲ್ಲಿ ಅಂದರೆ ಮರು ವಿಪರೀತ ಹೆಚ್ಚಾಗುತ್ತೆ. ದಿನನಿತ್ಯಗಳ ಕೆಲಸಗಳಲ್ಲಿ ಅವರು ಒಂದು ಸ್ನಾನ ಮಾಡೋದಾಗಿರ್ಬೋದು, ಡ್ರೆಸ್ ಹಾಕೊಳ್ಳೋದಾಗಿರ್ಬೋದು, ಮಾತುಕತೆ ಆಗಿರ್ಬೋದು, ಎಲ್ಲ ನೆನಪಿನ ಶಕ್ತಿ ಕುಗ್ಗುತ್ತಾ ಹೋಗುತ್ತೆ. ಅವ್ರು ಕಲ್ತಿರೋ ವಿದ್ಯೆಗಳು ಕಮ್ಮಿ ಆಗ್ತಾ ಹೋಗುತ್ತೆ. ಇವಾಗ ಎಕ್ಸಾಂಪಲ್, ನಮ್ಗೆ ಎಷ್ಟೊಂದು ಜನ ಪೇಷಂಟ್ಸ್ ಹೇಳ್ತಾರೆ, ನಮ್ಮ ತಾಯಿ ಭಾಳ ಚೆನ್ನಾಗಿ ಅಡುಗೆ ಮಾಡ್ತಾಯಿದ್ರು ಡಾಕ್ಟ್ರೇ, ಇತ್ತೀಚೆಗೇನೋ ಉಪ್ಪು ಖಾರ ಏನೂ ಹಾಕೋದಿಲ್ಲ, ಅನ್ನ ಬೆಂದೇ ಇರೋಲ್ಲ, ಯಾಕೆ ಹಿಂಗೆ ಮಾಡ್ತಾರೆ ಗೊತ್ತಾಗ್ತಾ ಇಲ್ಲ. ಎಷ್ಟೊಂದು ಜನ ಹೇಳ್ತಾರೆ ಬರ್ತಾ ಬರ್ತಾ ಹೆಸರೇ ಮರ್ತೋಗ್ಬಿಟ್ಟಿದ್ದಾರೆ ಡಾಕ್ಟ್ರೆ, ನಮ್ಮ ತಂದೆಯವರು ನಮ್ಮ ಮಕ್ಕಳ ಹೆಸರೇ ಗೊತ್ತಾಗ್ತಾಯಿಲ್ಲ, ಮೊಮ್ಮಕ್ಕಳ ಹೆಸರೇ ಗೊತ್ತಾಗ್ತಾ ಇರಲಿಲ್ಲ, ಇವ್ರು ಹಿಂಗಿರಲಿಲ್ಲ ಅಂತ ಹೇಳ್ತಾರೆ. ಅಂದರೆ ಏನರ್ಥ, ಅವ್ರ ದಿನನಿತ್ಯದ ಚಟುವಟಿಕೆಗಳು ಭಾಳ ತೊಂದರೆ ಆಗ್ತಾ ಹೋಗುತ್ತೆ. ಖಂಡಿತ ಸರ್. ಹಾಗೆ ಎಷ್ಟೋ ಜನ ಹಿರಿಯ ನಾಗರಿಕರು ವಯಸ್ಸಾದಂತೆ ಕೆಲವರು ಮಕ್ಕಳು ನಿರ್ಲಕ್ಷ್ಯತೆಯನ್ನು ತೋರಿಸ್ತಾರೆ. ವಯಸ್ಸಾಗಿದೆ ಬಿಡು, ಅವರಿಗೆ ಮರವು ಸರ್ವೇಸಾಮಾನ್ಯ ಅಥವಾ ನೆನಪಿನ ಶಕ್ತಿ ಕುಗ್ಗೋದು ಸರ್ವೇಸಾಮಾನ್ಯ ಅಂತೇಳಿ ಮಕ್ಕಳು ಭಾವಿಸ್ತಾರೆ. ಅದೇ ರೀತಿಯಲ್ಲಿ ಪೋಷಕರ ಅಂದರೆ ಹಿರಿಯ ನಾಗರಿಕರಾದಂಥವ್ರು ವಯಸ್ಸಾಗಿದೆ ಬಿಡು, ನನಗಿದು ಸರ್ವೇಸಾಮಾನ್ಯವಾಗಿ ಕಂಡುಬರುವಂತಹ ಒಂದು ಸಮಸ್ಯೆ ಅಂತೇಳಿ ಸುಮ್ಮನಾಗ್ತಾರೆ. ವೈದ್ಯರನ್ನ ಭೇಟಿ ಮಾಡೋದು ಮಕ್ಕಳು ಆಸಕ್ತಿ ತೋರಿಸೋದಿಲ್ಲ, ಮತ್ತು ವಯಸ್ಸಾದಂಥ ಹಿರಿಯ ನಾಗರಿಕರು ಇದ್ರ ಬಗ್ಗೆ ಕಾಳಜಿ ಅಥವಾ ಆಸಕ್ತಿನ ತೋರಿಸೋದಿಲ್ಲ ಚಿಕಿತ್ಸೆಗೆ ಸಂಬಂಧಪಟ್ಟ ಹಾಗೆ. ಇದ್ರ ಬಗ್ಗೆ ತಾವು ಏನು ಹೇಳ್ತೀರಾ ಸರ್? ಇದು ಬಹಳ ಕಾಮನ್ ಥರದ ತೊಂದರೆ ನಮ್ಮ ಕಮ್ಯುನಿಟಿನಲ್ಲಿ. ವಯಸ್ಸಾದಂತೆ ಮರು ಅನ್ನೋದು ಭಾಳ ಕಾಮನ್. ಅದಕ್ಕೆ ಏನು ತೋರಿಸ್ಬೇಕು ಅಂತ ಒಂದು ಅಸಡ್ಡೆತನ ಇರುತ್ತೆ, ನಿರ್ಲಕ್ಷ್ಯತೆ ಇರುತ್ತೆ. ಅದು ಪೇಷಂಟ್ನಲ್ಲೂ ಸಹಜ ಇರುತ್ತೆ, ಕೇರ್ ಟೇಕರ್ಸ್ನಲ್ಲೂ ಇರುತ್ತೆ. ಒಂದು ನಾವೇನು ಅರ್ಥ ಮಾಡ್ಕೊಳ್ಬೇಕಂದ್ರೆ, ಪೇಷಂಟ್ಸ್ಗೆ ಸಾಮಾನ್ಯವಾಗಿ ಅವರು ಮರ್ತು ಹೋಗ್ತಾ ಇರೋದು ಅಥವಾ ಕನ್ಫ್ಯೂಷನ್ ಆಗ್ತಾ ಇರೋದು, ಅವರು ಕ್ರಿಯೆಗಳಲ್ಲಿ ತೊಂದರೆ ಆಗ್ತಾ ಇರೋದು ಕಂಡು ಬರೋದಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಾಗೋದಿಲ್ಲ. ಕೇರ್ ಟೇಕರ್ಸ್ ಅದನ್ನು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕಾಗುತ್ತೆ. ಯಾವಾಗ ಈ ಥರ ಸಣ್ಣ ಪುಟ್ಟ ತೊಂದರೆಗಳು ಅವ್ರು ಇದ್ದಂಗಿಲ್ಲ ಅಂದರೆ, ಅವ್ರ ಪರ್ಸ್ನಾಲಿಟಿ ಚೇಂಜ್ ಆಗಿದೆ, ಮರು ಶುರು ಆಗಿದೆ, ಮಾತುಕತೆಯಲ್ಲಿ ತೊಂದರೆ ಇದೆ, ದಿನನಿತ್ಯ ಚಟುವಟಿಕೆಗಳೇನೋ ಸ್ವಲ್ಪ ತೊಂದರೆ ಬರ್ತಾ ಇದೆ ಅಂತ ಹೇಳ್ತಾರೆ, ಅದನ್ನು ನಾವು ಮೈಲ್ಡ್ ಕಾಗ್ನಿಟಿವ್ ಇಂಪೇರ್ಮೆಂಟ್ ಅಂತ ಹೇಳ್ತೀವಿ. ಈ ಸ್ಟೇಜ್ನಲ್ಲಿ
ಪೋಷಕರು ಸ್ವಲ್ಪ ಗಮನವಿಟ್ಟು ನೋಡಿ ಅದನ್ನು ಗುರುತಿಸಿ ಇಮಿಡಿಯೇಟಾಗಿ ಒಬ್ಬರು ಡಾಕ್ಟ್ರ್ ಹತ್ರ ಕರ್ಕೊಂಡು ಬಂದರೆ ಮುಂದೆ ಪ್ರೋಗ್ರೆಷನ್ ಆಗೋದನ್ನ ಡಿಮೆನ್ಷಿಯಾ ಕಡೆಗೆ ತಡೆಗಟ್ಟೋದು ಅಥವಾ ಕಮ್ಮಿ ಮಾಡುವಂಥ ಚಾನ್ಸಸ್ ಹೆಚ್ಚಾಗ್ತಿರುತ್ತೆ. ಸೊ ದಯವಿಟ್ಟು ಗಮನಿಸಿ, ಮರವನ್ನ ನಾವು ನಾರ್ಮಲ್ ಪ್ರೋಸೆಸ್ ಆಫ್ ಏಜಿಂಗ್ ಅಂತ ಹೇಳೋಂಗಿಲ್ಲ. ಅದು ತೊಂದರೆ ಆದಾಗ ಕಾಯಿಲೆ ಅಂತ ಪರಿಗಣಿಸಬೇಕಾಗುತ್ತೆ, ವೈದ್ಯರಲ್ಲಿ ಬಂದು ಇಮಿಡಿಯೇಟಾಗಿ ತೋರಿಸ್ಬೇಕಾಗುತ್ತೆ. ಸರ್, ಎಲ್ಲೋ ಒಂದು ಕಡೆಯಲ್ಲಿ ಮರೆಯುವತ್ತು ನೆನಪಿನ ಶಕ್ತಿ ಏನಾದರೂ ಹೆಚ್ಚಾಗ್ತಿದೆ ಅವರಿಗೆ ಜೀವನ ಶೈಲಿಯಲ್ಲಿ ಅಥವಾ ದಿನನಿತ್ಯದ ಜೀವನ ಶೈಲಿಯಲ್ಲಿ ತೊಂದರೆ ಆಗ್ತಿದೆ ಅಂತಂದಾಗ ಆಗಲೂ ಅವರು ತೋರಿಸ್ಕೊಂಡಿಲ್ಲ ಅಥವಾ ಆಗಲೂ ಅವ್ರ ಮಕ್ಕಳಾದಂಥವರು ಹಿರಿಯ ನಾಗರಿಕರಿಗೆ ಚಿಕಿತ್ಸೆಗೆ ಅವ್ರಿಗೆ ಕರ್ಕೊಂಡು ಹೋಗಿಲ್ಲ ಅನ್ನೋ ಪಕ್ಷದಲ್ಲಿ ಏನು ತೊಂದರೆ ಆಗ್ಬೋದು ಸರ್ ಆ ಒಂದು ಹಿರಿಯ ನಾಗರಿಕರಲ್ಲಿ? ನೋಡಿ, ಹಿರಿಯ ನಾಗರಿಕರಲ್ಲಿ ನಾವು ಜಸ್ಟ್ ಅವ್ರು ಎಷ್ಟು ವರ್ಷ ಬದುಕ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಕ್ವಾಲಿಟಿ ಆಫ್ ಲೈಫ್ ಅಂತ ಏನು ಹೇಳ್ತೀವಿ ಅದು ಬಹಳ ಮುಖ್ಯ. ಈ ಥರ ಒಂದು ಡಿಮೆನ್ಷಿಯಾ ಅಂತ ಒಂಥರ ಮೇಜರ್ ಇಲ್ನೆಸ್ ಅಂತ ಹೇಳ್ತೀವಿ, ಮೇಜರ್ ನ್ಯೂರೋಸೈಕ್ಯಾಟ್ರಿಕ್ ಇಲ್ನೆಸ್ ಅಂತ ಹೇಳ್ತೀವಿ. ಈ ಥರ ಕಾಯಿಲೆ ನಿರ್ಲಕ್ಷ್ಯ ಮಾಡೋದ್ರಿಂದ ಅವ್ರ ಕ್ವಾಲಿಟಿ ಆಫ್ ಲೈಫ್ ಭಾಳ ತೊಂದರೆ ಆಗುತ್ತೆ. ನಾನು ಹೇಳ್ದಂಗೆ ಇದು ನಿಧಾನಗತಿಯಲ್ಲಿ ಮತ್ತು ಮಂದಗತಿಯಲ್ಲಿ ಅವರು ಮೆದುಳಿನ ಶಕ್ತಿ ಕ್ಷೀಣಿಸುತ್ತಾ ಹೋಗುತ್ತೆ. ಯಾಕಂದರೆ ಅದನ್ನು ನಾವು ನ್ಯೂರೋ ಡಿಜೆನರೇಟಿವ್ ಡಿಸೀಸ್ ಅಂತ ಹೇಳ್ತೀವಿ. ಇದರಿಂದ ಒಬ್ಬ ವ್ಯಕ್ತಿಯ ಅವನದೇನು ದಿನನಿತ್ಯದ ಕೆಲಸಗಳೇನಿದೆ, ಅವನ ಪರ್ಸ್ನಾಲಿಟಿ ಏನಿದೆ, ಎಲ್ಲದರ ಮೇಲೂ ತೊಂದರೆ ಉಂಟು ಮಾಡುತ್ತೆ. ಬಟ್ ನಾವು ವೈದ್ಯರಾಗಿ ಏನು ನೋಡಿದ್ದೀವಿ ಅಂದರೆ, ಯಾವಾಗ ಒಬ್ಬ ಎಲ್ಡರ್ಲಿ ಪರ್ಸನ್ನಲ್ಲಿ ಈ ಥರ ತೊಂದರೆಗಳು ಉಂಟಾಗುತ್ತೋ ಅದರಿಂದ ತೊಂದರೆ ಹೆಚ್ಚಾಗೋದು ಆ್ಯಕ್ಚುಲಿ ಫ್ಯಾಮಿಲಿ ಮೆಂಬರ್ಸ್ಗೆ. ಯಾಕಂದರೆ ಒಬ್ಬರು ಕ್ರಾನಿಕ್ ಡಿಮೆನ್ಷಿಯಾ ಪೇಷಂಟ್ನ ಮನೇಲಿಟ್ಟು ಟ್ರೀಟ್ಮೆಂಟ್ ಮಾಡೋದು ಅಷ್ಟು ಈಸಿ ಅಲ್ಲ. ಸೊ ಕ್ವಾಲಿಟಿ ಆಫ್ ಲೈಫ್ ಬರೀ ಪೇಷಂಟ್ದಲ್ಲ, ಅವ್ರ ಕೇರ್ ಗಿವರ್ಸ್ಗೂ ಭಾಳ ಹೆಚ್ಚಾಗುತ್ತೆ. ಸೊ ಕೇರ್ ಗಿವರ್ ಬರ್ಡನ್ನು ಹೆಚ್ಚಾಗುತ್ತೆ. ಸೊ ಮುಂದೆ ಹೋಗಿ ಅಯ್ಯೋ ನಮ್ಮ ತಂದೆಗೋ ತಾಯಿಗೋ ಜಲ್ದಿ ತೋರಿಸ್ಕೊಳ್ಬೇಕಾಗಿತ್ತಪ್ಪ ಅಂತ ಒಂದು ಪರಿಕಲ್ಪನೆ ಏನು ಬರುತ್ತೆ ಅದು ಲೇಟ್ ಆಗ್ಬೋದು. ಸೊ ಅದಕ್ಕೆ ಮುಂಚೆನೇ ಅದನ್ನು ಗಮನವಿಟ್ಟು ನೋಡಿ ಒಬ್ಬ ವೈದ್ಯನತ್ತ ಬಂದು ತೋರಿಸ್ಬೇಕು ಅಂತ ಒಂದು ವಿನಂತಿ. ಖಂಡಿತ ಸರ್. ಹಾಗೆ ಒಟ್ಟಾರೆ ಇವತ್ತಿನ ಕಾರ್ಯಕ್ರಮದಲ್ಲಿ ವಯಸ್ಸಾದಂತೆ ಹಿರಿಯ ನಾಗರಿಕರಲ್ಲಿ ಸರ್ವೇಸಾಮಾನ್ಯವಾಗಿ ಕಂಡುಬರುವಂಥ ಮರೆವು ಮತ್ತು ಕುಗ್ಗುವ ನೆನಪಿನ ಶಕ್ತಿ ಬಗ್ಗೆ ಸಾಕಷ್ಟೊಂದು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ನೆನಪಿನ ಶಕ್ತಿ ಕುಗ್ಗೋದಕ್ಕೆ ಕಾರಣ ಏನು, ಮರುವು ಕಾಣಿಸ್ಕೊಳ್ಳೋದಕ್ಕೆ ಕಾರಣ ಏನು, ಏನೆಲ್ಲ ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ ಅಂತಕ್ಕಂಥ ಎಲ್ಲ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ಕೊನೆಯದಾಗಿ ವಯಸ್ಸಾದಂಥ ಹಿರಿಯ ನಾಗರಿಕರಲ್ಲಿ ಈ ಮರುವು ಮತ್ತು ಕುಗ್ಗುವ ನೆನಪಿನ ಶಕ್ತಿ ಕುರಿತಾಗಿ ಏನು ಸಲಹೆ ಸೂಚನೆಗಳನ್ನು ತಿಳಿಸ್ಕೊಡೋಕ್ಕೆ ಬಯಸ್ತೀರಾ ಸರ್? ಡಿಮೆನ್ಷಿಯಾ ಅನ್ನೋವಂಥ ಕಾಯಿಲೆ ಈಗ ನಮ್ಮ ದೇಶದಲ್ಲಿ ಸರಾಸರಿ ಒಂದು 5-6 ಮಿಲಿಯನ್ ಜನಕ್ಕೆ ತೊಂದರೆ ಉಂಟು ಮಾಡ್ತಾ ಇದೆ. ಇಡೀ ಬ್ರಹ್ಮಾಂಡದಲ್ಲಿ ನೋಡಿದ್ರೆ ಒಂದು 50-60 ಮಿಲಿಯನ್ ಜನಕ್ಕೆ ಈ ಥರ ಕಾಯಿಲೆ ಇದೆ. ಸೊ ಇವತ್ತಿನ ದಿವಸ ನಾವೇನು ಮಾತಾಡ್ತಾ ಇದ್ದೀವಿ, ಒಂದು ಬಹಳ ದೊಡ್ಡ ಕಾಯಿಲೆ ಗಾತ್ರದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಎರಡನೇದಾಗಿ ನಾನು ಹೇಳಿದೆ, ನಮ್ಮ ಲೈಫ್ ಎಕ್ಸ್ಪೆಕ್ಟೆನ್ಸಿ ಹೆಚ್ಚಾಗ್ತಾ ಇದೆ. ಸೊ ಮುಂದಿನ ದಿವಸಗಳಲ್ಲಿ ಈ ಥರ ಹಿರಿಯ ನಾಗರಿಕರಿಗೆ ಡಿಮೆನ್ಷಿಯಾ ಅಂತ ಕಾಯಿಲೆ ನೋಡುವಂಥದ್ದೊಂದು ಪರಿಕಲ್ಪನೆ ಏನಿದೆ ಬಹಳ ಹೆಚ್ಚಾಗುತ್ತೆ. ಅಂಕಿಅಂಶಗಳ ಪ್ರಕಾರ 2050ರಲ್ಲಿ 14-20 ಮಿಲಿಯನ್ ಜನಕ್ಕೆ ಈ ಥರ ತೊಂದರೆಗಳು ಉಂಟು ಆಗ್ಬೋದು. ಸೊ ಇವಾಗ ನಾವೇನು ಮಾಡಬೇಕು, ಈಗಿನ ವಯಸ್ಕರೇನಿದ್ದಾರೆ ಪ್ರಾಬಬಲಿ 2050ರಲ್ಲಿ ಇವರು ಮುದುಕರಾದಾಗ ಅವ್ರಿಗೆ ಈ ಥರ ತೊಂದರೆಗಳು ಬಹಳಷ್ಟು ಹೆಚ್ಚು ಕಂಡು ಬರುತ್ತೆ. ಸೊ ಆವಾಗ ತನಕ ನಾವು ವೆಯ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಏನು ಮಾಡಬೇಕಾಗುತ್ತೆ ಇವತ್ತಿಂದನೇ ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ ಏನು, ಒಳ್ಳೆ ಜೀವನ ಶೈಲಿ, ಪೌಷ್ಟಿಕ ಆಹಾರ, ನಮ್ಮನ್ನು ನಾವು ಆ್ಯಕ್ಟಿವ್ ಆಗಿ ಇಟ್ಕೊಂಡಿರೋದು. ಆ್ಯಕ್ಟಿವ್ ಅಂದರೆ ಬರೀ ಫಿಸಿಕಲ್ ಅಲ್ಲ, ಸೈಕಾಲಜಿಕಲ್ ಕೂಡ. ಸ್ವಲ್ಪ ದಿನನಿತ್ಯನ ಚಟುವಟಿಕೆಗಳಲ್ಲಿ ಒಂದು ರೊಟೀನ್ ತಂದು ಕೊಡುವಂಥದ್ದು, ಫ್ಯಾಮಿಲಿ ಜೊತೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡುವಂಥದ್ದು, ಮೆದುಳಿಗೆ ಸ್ವಲ್ಪ ಒಂದು ಕೆಲಸ ಕೊಡುವಂಥದ್ದು. ಪ್ಲಸ್ ನಾನಾ ರೀತಿ ಕಾಯಿಲೆಗಳು ಏನು ಬರುತ್ತೆ, ಡಯಾಬಿಟಿಸ್ ಆಗಿರ್ಬೋದು, ಹೈಪರ್ ಟೆನ್ಷನ್ ಏನಾಗಿರ್ಬೋದು, ಅದನ್ನು ಸರಿಯಾಗಿ ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದು. ಪ್ಲಸ್ ಆಲ್ಕೋಹಾಲ್ ಮತ್ತು ಸ್ಮೋಕಿಂಗ್ ಅಂತ ಒಂದು ಚಟಗಳೇನಿದೆ ಅದನ್ನು ಕಂಪ್ಲೀಟಾಗಿ ನಿಲ್ಲಿಸುವಂಥದ್ದು. ಅರ್ಲಿ ಸಿಮ್ಟಮ್ಸ್ ಏನಾದರೂ ಇದ್ದರೆ ವಯಸ್ಸಾದ್ರಲ್ಲಿ ಇಮಿಡಿಯೇಟಾಗಿ ಅದನ್ನು ಗುರುತಿಸಿ ಒಬ್ಬರು ವೈದ್ಯರ ಹತ್ರ ತೋರಿಸೋದ್ರಿಂದ ಅದರಿಂದ ಏನು ಮುಂದೆ ಒಂದು ಅನಾಹುತ ಆಗುತ್ತೆ ಅದನ್ನು ನಾವು ತಡೆಗಟ್ಬೋದು. ಖಂಡಿತ ಸರ್. ಒಟ್ಟಾರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಹಿರಿಯ ನಾಗರಿಕರಲ್ಲಿ ವಯಸ್ಸಾದಂತೆ ಸರ್ವೇಸಾಮಾನ್ಯ ಕಂಡುಬರುವಂಥ ಮರೆವು ಮತ್ತು ಕುಗ್ಗುವ ನೆನಪಿನ ಶಕ್ತಿ ಕುರಿತಾಗಿ ಸಾಕಷ್ಟೊಂದು ಮಾಹಿತಿ ನೀಡೋದ್ರ ಮೂಲಕ ಹಿರಿಯ ನಾಗರಿಕರಲ್ಲಿ ಮರು ಮತ್ತು ನೆನಪಿನ ಶಕ್ತಿ ಕುಗ್ಗೋದಕ್ಕೆ ಕಾರಣ ಏನು, ಏನೆಲ್ಲ ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ, ಚಿಕಿತ್ಸೆ ಯಾವ ಸಂದರ್ಭದಲ್ಲಿ ಅವರು ಪಡ್ಕೊಳ್ಬೇಕಾಗುತ್ತೆ ಅಂತಕ್ಕಂಥ ಎಲ್ಲ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಹಿರಿಯ ನಾಗರಿಕರಿಗೆ ಸಾಕಷ್ಟು ಸಲಹೆ ಸೂಚನೆಗಳನ್ನು ಮಾಹಿತಿ ನೀಡೋದ್ರ ಮೂಲಕ ಅರಿವು ಮತ್ತು ಜಾಗೃತಿಯನ್ನು ಮೂಡಿಸಿದ್ದೀರಾ. ಇಷ್ಟೆಲ್ಲ ಮಾಹಿತಿಗಳಿಗಾಗಿ ನಮ್ಮ ಕೇಳಿಗರ ಪರವಾಗಿ ತಮಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸುನಿಲ್ ಅವರೇ. ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು ಸರ್. ಸ್ನೇಹಿತರೆ,
ಹಿರಿಯ ನಾಗರಿಕರಿಗಾಗಿ ಹಿರಿಯ ನಾಗರಿಕರಿಗೋಸ್ಕರ ಪ್ರಸಾರವಾದಂತಹ ನವದೆಹಲಿಯ ವಿಜ್ಞಾನ ಪ್ರಸಾರ ಪ್ರಾಯೋಜಕತ್ವದ ಅನುಭವ ಕಾರ್ಯಕ್ರಮದಲ್ಲಿ ನಮ್ಮ ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಕೇಂದ್ರದ ಮಾನಸಿಕ ಆರೋಗ್ಯ ವಿಭಾಗದ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಕೆ ಕಿರಣ್ ಕುಮಾರ್ ಸರ್ ಅವರು ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದು ವಯಸ್ಸಾದಂಥ ಹಿರಿಯ ನಾಗರಿಕರಲ್ಲಿ ಸರ್ವೇಸಾಮಾನ್ಯ ಕಂಡುಬರುವಂಥ ಮರವು ಮತ್ತು ಕುಗ್ಗುವ ನೆನಪಿನ ಶಕ್ತಿ ಕುರಿತಾಗಿ ಸಾಕಷ್ಟೊಂದು ಮಾಹಿತಿ ನೀಡೋದ್ರ ಮೂಲಕ ಹಿರಿಯ ನಾಗರಿಕರಿಗೆ ಅರಿವು ಮತ್ತು ಜಾಗೃತಿಯನ್ನು ಮೂಡಿಸಿದ್ದಾರೆ. ಇವರಿಗೆ ಕೇಳಿದರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ಕೊಡ್ತಾ ಇವತ್ತಿನ ಅನುಭವ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಅತಿಥಿಗಳೊಂದಿಗೆ ಭೇಟಿ ಆಗೋಣ. ಎಲ್ಲರಿಗೂ ಶುಭವಾಗಲಿ. ಶುಭ ದಿನ. ಧನ್ಯವಾದಗಳು ಸ್ನೇಹಿತರೆ.